ನಮಸ್ಕಾರ ಇವರು ನಾನು ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಆಲ್ ಸಿಸ್ಟಮ್ ಟೆಕ್ನಿಕಲಿ ಬಗ್ಗೆ ಇರುತ್ತೆ. ಟಾಪಿಕ್ ಏನು ಮಾತಾಡೋಣ ಅಂದರೆ ಅರ್ಥಿಂಗ್ ಬಗ್ಗೆ ಮಾತಾಡೋಣ. ಅರ್ಥಿಂಗ್ ಅಂದರೆ ಏನು, ಮತ್ತು ಅರ್ಥಿಂಗ್ ನಮಗೆ ಏನಕ್ಕೋಸ್ಕರ ಬೇಕು, ಸೊ ನಾವು ಅರ್ಥಿಂಗ್ನ ಎಲ್ಲೆಲ್ಲಿ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ನಮ್ಗೆ ಅರ್ಥಿಂಗ್ ಪಾಯಿಂಟ್ ಯಾವ ಉದ್ದೇಶದಿಂದ ಯೂಸ್ ಮಾಡ್ತಾ ಇದ್ದೀವಿ, ಅದರಿಂದ ಆಗುವ ಲಾಭಗಳೇನು ನೋಡ್ತಾ ಹೋಗೋಣ. ಸೊ ಇವೆಲ್ಲ ಆಲ್ ಸಿಸ್ಟಮ್, ಹೋಮ್ ಅಪ್ಲಯನ್ಸು ಮತ್ತು ಕಂಪ್ನಿ ಇಂಡಸ್ಟ್ರಿ ಎಲ್ಲ ಕಡೆಗೂ ನಾವು ಅರ್ಥಿಂಗ್ ಮಾಡ್ತೀವಿ. ಅರ್ಥಿಂಗಲ್ಲಿ ಯಾವ್ಯಾವ ಟೈಪ್ ಬರುತ್ತೆ ನೋಡ್ತಾ ಹೋಗೋಣ. ಸೊ ಪೈಪ್ ಅರ್ಥಿಂಗ್, ಪ್ಲೇಟ್ ಅರ್ಥಿಂಗ್, ಕಾಪರ್ ಅರ್ಥಿಂಗ್, ಮೆಟಲ್ ಅರ್ಥಿಂಗ್, ಕೆಮಿಕಲ್ ಅರ್ಥಿಂಗ್, ಇಷ್ಟು ಅರ್ಥಿಂಗ್ಗಳನ್ನ ನಾವು ಪ್ರಾಕ್ಟಿಕಲಾಗಿ ನೋಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಯಾವ್ಯಾವ ಥರ ಮಾಡ್ತಾ ಹೋಗ್ತೀವಿ ಅಂದರೆ ಕೆಮಿಕಲ್ ಅರ್ಥಿಂಗಲ್ಲಿ ಏನಪ್ಪ, ಮತ್ತು ಇದರಲ್ಲಿ ಪ್ಲೇಟ್ ಪೈಪ್ ಅರ್ಥಿಂಗಲ್ಲಿ ಏನಪ್ಪ ಅಂತ ನೋಡ್ತಾ ಹೋದರೆ, ಕೆಮಿಕಲ್ ಅರ್ಥಿಂಗ್ ಅಂದ್ಬಿಟ್ಟರೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಮತ್ತು ಇದರಲ್ಲಿ ಏನಂದರೆ ಚಾರ್ಕೋಲ್ ಶಾಲ್ಟ್ ಯೂಸ್ ಮಾಡೋದ್ರಿಂದ ಕಾಪರ್ ಪೈಪಲ್ಲಿ, ಸೊ ಅದನ್ನು ಮೇಂಟೆನೆನ್ಸ್ ಚೆಕ್ ಮಾಡ್ತಾ ಇರಬೇಕು. ಅವಾಗ ನಾವು ಸಮ್ಮರ್ ಟೈಮಲ್ಲಿ ವಾಟರ್ ಯೂಸ್ ಮಾಡಬೇಕಾಗುತ್ತೆ. ಚಾರ್ಕೋಲ್ ಏನಾರ ಮತ್ತು ಸಾಲ್ಟ್ ಏನಾರ ಬೇಕಂದರೆ ಯಾರು ಮಾಡ್ತಾ ಹೋಗ್ಬೇಕಾಗುತ್ತೆ. ಮೇಂಟೆನೆನ್ಸ್ ಅಷ್ಟು ಜಾಸ್ತಿ ಬರೋದಿಲ್ಲ. ಸೊ ಹಂಗೆ ನೋಡ್ತಾ ಹೋಗೋಣ. ಮತ್ತು ಇನ್ನೊಂದು ಏನಪ್ಪ, ಮತ್ತು ಇದರಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟಾಗಿ ವುಮೆನ್ ಸೇಫ್ಟಿ ಪರ್ಪಸ್ಗೋಸ್ಕರ ಮತ್ತು ಎಕ್ವಿಪ್ಮೆಂಟ್ ಪ್ರೊಟೆಕ್ಷನ್ಗೋಸ್ಕರ ನಾವು ಅರ್ಥಿಂಗ್ ಮಾಡೋದು. ಸೊ ಇವಾಗ ಏನಪ್ಪ ಅಂದರೆ ಲೀಕೇಜ್ ಕರೆಂಟು, ಲಾಸಸ್ ಕರೆಂಟ್ ಇತ್ತು ಅಂತ ಅಂದರೆ ಅವಾಗೇನಾಗುತ್ತೆ, ಇವಾಗ ನಾವು ಹೋಗಿ ಒಂದು ಎಕ್ವಿಪ್ಮೆಂಟ ಮುಂದೆ ಟಚ್ ಮಾಡ್ತೀವಿ, ಅದರಲ್ಲಿ ಲೀಕೇಜ್ ಕರೆಂಟ್ ಇತ್ತು ಅಂತ ಏನಾಗುತ್ತೆ, ಅದು ವುಮೆನ್ ಬಾಡಿಗೆ ಹೊಡೆಯುತ್ತೆ. ವುಮೆನ್ ಬಾಡಿಗೆ ಹೊಡೆದಾಗ ಏನಾದರೂ ಸಾಕಾಗಿ ಡೆತ್ ಆಗೋ ಮತ್ತು ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೇ ನಾವು ಅರ್ಥಿಂಗ್ ಮಾಡೋದು. ಎಲ್ಲ ಕಡೆಯೂ ಅರ್ಥಿಂಗ್ ಮಾಡಿರ್ತೀವಿ, ಹೋಮಲ್ಲಿ, ಹೋಮ್ ಅಪ್ಲಯನ್ಸಲ್ಲಿ ಮತ್ತು ಇಂಡಸ್ಟ್ರಿ ಮತ್ತು ಕಂಪ್ನಿ ಎಲ್ಲ ಕಡೆಯೂ ಆಲ್ಮೋಸ್ಟ್ ಅರ್ಥಿಂಗ್ ಮಾಡೇ ಮಾಡ್ತೀವಿ. ಸೊ ಅರ್ಥಿಂಗ್ ಮಾಡೋದು ಇಂಪಾರ್ಟೆಂಟ್, ಸೇಫ್ಟಿಯಾಗಿರುತ್ತೆ ನಮಗೆ, ಯಾಕೆಂದರೆ ಪ್ರೊಟೆಕ್ಷನ್ ವುಮೆನ್ ಮತ್ತು ಎಕ್ವಿಪ್ಮೆಂಟು. ಸೊ ಅದರಲ್ಲಿ ನಾವು ನೋಡ್ತಾ ಹೋಗೋಣ. ಇವಾಗ ಟೈಪ್ಸ್ ಬಂದು ಇಷ್ಟಾಗಿರುತ್ತೆ. 5 ಟೈಪ್ಸಲ್ಲಿ ಇಂಪಾರ್ಟೆಂಟಾಗಿ ಮೇನಾಗಿ ನೋಡ್ಬೋದು. ಇನ್ನೂ ತುಂಬ ಟೈಪ್ಸ್ ಇದೆ. ಸೊ ಇಂಪಾರ್ಟೆಂಟಾಗಿ ಇಷ್ಟು ಟೈಪ್ಸ್ ಗೊತ್ತಿದ್ರೆ ಸಾಕು. ಇದರಲ್ಲಿ ಯಾವ್ಯಾವ ಥರ ನಡೀತಾರೆ ಅನ್ನೋದು ಪ್ರಾಕ್ಟಿಕಲಿ ಒಂದು ವೀಡಿಯೋ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ, ನೋಡೋಣ ಹಂಗೇನೆ. ಮತ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ. ಸೊ ಇವಾಗ ಟಾಪಿಕ್ ಏನಪ್ಪ ಅಂದರೆ ಅರ್ಥಿಂಗ್ ನಾವೇನು ಹೇಳಿದ್ದೀವಿ, ನಾವು ಮನೆಗಳಲ್ಲಿ ಹೋಮ್ ಅಪ್ಲಯನ್ಸ್ಗಳಲ್ಲಿ ಯೂಸ್ ಮಾಡೋದ್ರಲ್ಲಿ ಯಾವ ಥರ ಸಪ್ಲೈ ಕನೆಕ್ಟ್ ಮಾಡ್ತೀವಿ. ಇದೇನಿದೆ ಸ್ವಿಚ್ ಬಾಕ್ಸು, ಈ ಪ್ಲೇಟಲ್ಲಿ ಬಂದ್ಬಿಟ್ಟು ಸ್ವಿಚ್ಚಲ್ಲಿ ಬಂದು ನಮಗೆ ಒಂದು ಇನ್ಕಮ್ ಕೊಟ್ಟಿರ್ತೀವಿ, ಒಂದು ಔಟ್ ಗೋಯಿಂಗ್ ತಗೊಂಡೋಗಿರ್ತೀವಿ. ಔಟ್ ಗೋಯಿಂಗ್ ಎಲ್ಲಿ ತಗೊಬರ್ತೀವಿ ಅಂದರೆ ಈ ಸಾಕೆಟ್ ಪಾಯಿಂಟಿಗೆ ತಗೊಬರ್ತದೆ. ಸೊ ಈ ಸಾಕೆಟ್ ಪಾಯಿಂಟಲ್ಲಿ ನಮ್ದೇನಪ್ಪ ಅಂದರೆ ಇದು ಲೈನು, ಇದು ನ್ಯೂಟ್ರಲ್ ಪಾಯಿಂಟು, ಇದು ಬಂದ್ಬಿಟ್ಟು ಅರ್ಥಿಂಗ್ ಪಾಯಿಂಟು. ಸೊ ಫಸ್ಟೇ ವಿಡಿಯೋದಲ್ಲಿ ಮುಂದೆಗಡೆ ಹೇಳಿರೋ ಥರ ಥಿಯರಿಯಲ್ಲಿ ಅರ್ಥಿಂಗ್ ಪಾಯಿಂಟ್ ನಮ್ಗೆ ಏನಕ್ಕೆ ಬೇಕು ಅಂದರೆ ಆಕ್ಸಸ್ ವೋಲ್ಟೇಜು ಮತ್ತು ಇವಾಗ ಏನು ಲೀಕೇಜ್ ವೋಲ್ಟೇಜ್ ಇರುತ್ತೆ, ಇದು ಬಂದಾಗ ಎಕ್ವಿಪ್ಮೆಂಟ್ಗೆ ಇದನ್ನು ಏನು ಕನೆಕ್ಟ್ ಮಾಡಿರ್ತೀವಿ ಕರೆಂಟ್ ಪಾಸ್ ಆಗುತ್ತೆ. ಆ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ನಾವು ಟಚ್ ಮಾಡಿದಾಗ ನಮ್ಗೆ ಯಾವುದೇ ಕಾರಣಕ್ಕೂ ಕರೆಂಟ್ ಹೊಡೆಯಬಾರ್ದು. ಸೊ ಸೇಫ್ಟಿಗೋಸ್ಕರನೇ ಇದನ್ನು ಅರ್ಥಿಂಗ್ ಪಾಯಿಂಟ್ನ ಕನೆಕ್ಟ್ ಮಾಡ್ಕೊಂಡಿದ್ದೆ. ಇದೇನು ಮಾಡುತ್ತೆ, ಗ್ರೌಂಡಿಗೆ ತಗೊಂಡು ಹೋಗ್ತಿರ್ತೀವಿ. ಇದರಲ್ಲಿ ಯಾವುದೇ ಥರದ ಅರ್ಥ ಆಯಿತು ಇದಾಯಿತು ಏನೋ ಆಕ್ಸಸ್ ಕರೆಂಟ್ ಬಂದು ಇಲ್ಲ ಅಂದರೆ ಲೀಕೇಜ್ ಕರೆಂಟಿಂದ ಕರೆಂಟ್ ಹೊಡಿತು ಅಂದರೆ ನಮ್ಗೆ ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ. ಅರ್ಥಿಂಗ್ ಸೇಫ್ಟಿ ಇರೋದ್ರಿಂದ ಸೊ ಡೈರೆಕ್ಟ್ ಗ್ರೌಂಡ್ಗೆ ಹೋಗುತ್ತೆ. ಅದರಲ್ಲಿ ಏನಂದರೆ 0.2 ಇಂದ 5 amps ಅದು ಇರೋದು ಮೇಂಟೈನ್ ಮಾಡಬೇಕು ನಾವು ಅದರಲ್ಲಿ. ಸೊ ಹಂಗಾಗಿ ನಮ್ಮ ಬಾಡಿಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಇದರಿಂದ ಏನಪ್ಪ ಸೇಫ್ಟಿ ಅಂದರೆ ವುಮೆನ್ ಸೇಫ್ಟಿ ಜೊತೆಗೆ ಎಕ್ವಿಪ್ಮೆಂಟ್ ಸೇಫ್ಟಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಅರ್ಥಿಂಗು. ಅರ್ಥಿಂಗಿಗೆ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಇರುತ್ತೆ, ಮತ್ತು ನ್ಯೂಟ್ರಲ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇರುತ್ತೆ, ಮತ್ತು ಫೇಸ್ ಬಂದ್ಬಿಟ್ಟು ರೆಡ್ ಕಲರ್ ಇರುತ್ತೆ. ಇದು ನಮ್ಮದು ಸ್ಟ್ಯಾಂಡರ್ಡು, ಎಲೆಕ್ಟ್ರಿಕಲ್ ಸ್ಟ್ಯಾಂಡರ್ಡು, ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಿಂದ ಏನಂದರೆ ಇದರಲ್ಲಿ 2 ಪಾಯಿಂಟ್ ನಮಗೆ ಸಿಗೋದು, ಒಂದು ಮೇನು ಮತ್ತು ಇನ್ನೊಂದು ಔಟ್ ಗೋಯಿಂಗ್ ಸಪ್ಲೈ. ಸೊ ಹಂಗೆ ಇದರಲ್ಲಿ ಪಿನ್ ಟಾಪಲ್ಲಿ ನೋಡ್ತಾ ಹೋಗೋಣ. ಈ ಪಿನ್ ಟಾಪಲ್ಲಿ ಏನು ಈ 3 ಟಾಪ್ ಇದೆ, ಇದೇನಿಗೆ ದಪ್ಪ ಇದೆ, ಇವೆರಡು ಏನಿಗೆ ಸಣ್ಣ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಏನಂದರೆ ಇಲ್ಲೇನಿದೆ ಇದು ಲೈನು ಮತ್ತು ಇದು ನ್ಯೂಟ್ರಲ್ಲು, ಇಲ್ಲಿ ಏನು ಇಂಡಿಕೇಶನ್ ಇದೆ ಇದೇ ಅರ್ಥಿಂಗು. ಸೊ ಇದರಲ್ಲೂ ಅರ್ಥಿಂಗ್ ಕನೆಕ್ಟ್ ಮಾಡಿರ್ತೀವಿ. ಇವಾಗ ಒಂದು ಎಕ್ವಿಪ್ಮೆಂಟ್ಗೆ ಇವಾಗ ಕನೆಕ್ಟ್ ಮಾಡಿರ್ತೀವಿ ಪವರ್ ಕಾರ್ಡ್ನ, ಅದರಲ್ಲಿ ಯಾವುದೇ ಥರದ ಸಪ್ಲೈ ಲೀಕೇಜು ಮಿಷಿನ್ಗೆ ಹೋಯಿತು ಅಂದಾಗ ಇದರಲ್ಲೂ ಅರ್ಥಿಂಗ್ ಇರುತ್ತೆ. ಸೊ ಇದು ಟ್ರಿಪ್ ಮಾಡ್ತಾ ಹೋಗುತ್ತೆ. ಸೊ ಇನ್ಸೈಡ್ ತೋರಿಸ್ತೀನಿ ಬನ್ನಿ. ಇನ್ನೂ ಕನೆಕ್ಷನ್ ಮಾಡ್ಬೇಕಾದ್ರೆ ಕ್ಲೀನಾಗಿ ನೋಡ್ಕೊಂಡ್ಬಿಡ್ಬೇಕು. ಇದು ಲೈನು, ಇದು ನ್ಯೂಟ್ರಲ್ಲು. ಸೊ ಲೈನ್ಗೆ ಮಾಡಬೇಕು, ನ್ಯೂಟ್ರಲ್ಗೆ ಮಾಡಬೇಕು, ಅರ್ಥಿಂಗ್ ಅರ್ಥಿಂಗ್ಗೆ ಮಾಡಬೇಕು. ಇದು ಸಿಂಪಲ್ ಕನೆಕ್ಷನ್ ಇರುತ್ತೆ ಪ್ಲಗ್ ಟಾಪ್ ಕನೆಕ್ಟ್ ಮಾಡಬೇಕು ಅಂದಾಗ. ಸೊ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಆಲ್ಮೋಸ್ಟ್ ಇದು ಕನೆಕ್ಟ್ ಮಾಡ್ತೀವಿ, ನಾವು ಯೂಸ್ ಮಾಡ್ತೀವಿ, ನೋಡಿರ್ತೀರ ಮನೆಗಳಲ್ಲೆಲ್ಲ. ಇವತ್ತಿನ ಟಾಪಿಕ್ ಇದಾಗಿರುತ್ತೆ. ಮತ್ತು ಇದ್ರದ್ದು ಅರ್ಥಿಂಗ್ ಪ್ಯಾನಲ್ಗಳನ್ನ ತೋರಿಸ್ತಾ ಇರ್ತೀನಿ. ಅದರಲ್ಲಿ ನ್ಯೂಟ್ರಲ್ ಅರ್ಥಿಂಗ್ ಮತ್ತು ಬಾಡಿ ಅರ್ಥಿಂಗ್ ಇರುತ್ತೆ, ಮತ್ತು 3 ಪಿನ್ ಅರ್ಥಿಂಗ್ ಕೂಡ ಅಂದ್ಬಿಟ್ಟು ಬಂದಿದೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ ಲೆಟ್ಸ್ ಗೋ ನೋಡೋಣ. ಸೊ ನಾವು ಇವಾಗ ಏನು ನೋಡ್ತಿದ್ದೀವಿ, ಇದು ಬಂದ್ಬಿಟ್ರು ನ್ಯೂಟ್ರಲ್ ಅರ್ಥಿಂಗ್. ಸೊ ಈ ಅರ್ಥಿಂಗಿಂದ ಯೂಸಸ್ ಏನಂದರೆ ಎಕ್ವಿಪ್ಮೆಂಟ್ ಸೇಫ್ಟಿಗಳಿರುತ್ತೆ, ನ್ಯೂಟ್ರಲ್ ಪಾಯಿಂಟಿಂಗ್ ಅರ್ಥಿಂಗ್ ಮಾಡ್ಕೊಂಡಿರ್ತಾರೆ.
ಸೊ ಇದು ಡಿ ಬಿ ಈಗ ಕನೆಕ್ಟ್ ಆಗಿ ಡಿ ಬಿಯಿಂದ ನಮಗೆ ಅರ್ತಿಗೆ ಬಂದ್ಬಿಟ್ಟದೆ. ನೆಕ್ಸ್ಟು ಗ್ರೌಂಡಿಂಗ್ ಕೊಟ್ಕೊಂಡು ಹೋಗಿರ್ತೀವಿ. ಯಾವುದೇ ಥರದ ಲೀಕೇಜ್ ಕರೆಂಟ್ ಆಯಿತು ಅಂದರೆ, ಇಲ್ಲಾಂದ್ರೆ ಓವರ್ ಇದಾಯಿತು ಅಂದಾಗ ಗ್ರೌಂಡ್ಗೆ ಹೋಗೋ ಥರ ಕೊಟ್ಟಿರ್ತೀವಿ. ಅದು ಮೇಂಟೆನೆನ್ಸ್ನ ಹೇಳ್ದಂಗೆ 0.5 to 5 ಮಿಲಿ ಓಮ್ವರೆಗೂ ಯೂಸ್ ಮಾಡ್ತಿರ್ತೀವಿ. ಸೊ ನೆಕ್ಸ್ಟು ಹಂಗೆ ನೋಡ್ತಾ ಹೋಗೋಣ. ಬಾಡಿ ಎರ್ತಿಂಗ್ ಇದು ಬಂದ್ಬಿಟ್ಟಿದ್ದೆ ವುಮೆನ್ ಸೇಫ್ಟಿಗೋಸ್ಕರನೇ ಯೂಸ್ ಮಾಡೋದು ಇದನ್ನು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಯಾವುದೇ ಥರದ ಲೀಕೇಜ್ ಕರೆಂಟ್ ಇದ್ದು ನಮಗೆ ಕರೆಂಟ್ ಹೊಡಿತು ಅಂದಾಗ ಸೊ ಏನೂ ದುರಂತಗಳಾಗಬಾರ್ದು ಅಂದ್ಬಿಟ್ಟಿದೆ ಇದನ್ನು ಯೂಸ್ ಮಾಡ್ತೀವಿ. ಇದು ಆಲ್ಸೋ ಸೇಮ್. ಇಲ್ಲಿಂದ ಡಿ ಬಿಸ್ಗಳು ಏನಿರ್ತವೆ, ಇಲ್ಲ ಪ್ಯಾನಲ್ ಏನಿರ್ತವೆ, MCB ಏನಿರ್ತವೆ, ಸ್ವಿಚ್ಗಳು ಏನಿರ್ತವೆ, ಅಲ್ಲಿಂದ ಕನೆಕ್ಟ್ ಮಾಡ್ಕೊಬಂದಿದ್ದೆ ಮತ್ತೆ ತಗೊಂಡೋಗಿ ಗ್ರೌಂಡಿಂಗ್ ಮಾಡಿ ಅದರಲ್ಲೇ ನಾವು ಕೆಮಿಕಲ್ ಅರ್ಥಿಂಗ್ ಆರ್ ಪ್ಲೇಟು ಕಾಪರ್ ಪೈಪ್ ಯಾವುದಾದ್ರೂ ಒಂದು ಮಾಡ್ಬೋದು. ಕೆಮಿಕಲ್ ಅರ್ಥಿಂಗಲ್ಲಿ ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಅದು ಆ ಥರ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಇದಾಗಿತ್ತು ಅರ್ಥಿಂಗ್ ಬಗ್ಗೆ ವಿಡಿಯೋ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇದ್ರದ್ದು ಥಿಯರಿ ಇದೆ, ಹಂಗೇನೆ ನೋಡ್ತಾ ಹೋಗಿ. ಏನು ನೋಡ್ತಿದ್ದೀವಿ, ಇದು ಬಂದು ನಮಗೆ 3 ಪಿನ್ ಅರ್ಥಿಂಗ್ ಆಗಿರುತ್ತೆ. ಸೊ ಇವಾಗ ಏನಪ್ಪ ಅಂದರೆ, ಬನ್ನಿ ಮತ್ತೆ ತೋರಿಸ್ತಾ ಹೋಗ್ತಿರ್ತೀನಿ ಹಂಗೇನೆ ಯಾವ್ಯಾವ ಥರ ಅರ್ಥಿಂಗ್ಗಳು ಸಿಗುತ್ತೆ ನಮಗೆ, ಯಾವ್ಯಾವ ಥರ ಅರ್ಥಿಂಗ್ಗಳು ನೋಡ್ಬೋದು ಅಂತ. ಸೊ ಏನಂದರೆ ಅರ್ಥಿಂಗಲ್ಲೂ ಕೂಡ ತುಂಬ ಅಪ್ಗ್ರೇಡ್ ಆಗ್ತಾ ಹೋಗ್ತಿದೆ. ಬನ್ನಿ, ಈಗ ವಿಡಿಯೋದಲ್ಲಿ ನೋಡಿರ್ತಾರೆ ನಾರ್ಮಲ್ ಅರ್ಥಿಂಗು, ಬಾಡಿ ಅರ್ಥಿಂಗು ಮತ್ತು ಎಕ್ವಿಪ್ಮೆಂಟ್ ಅರ್ಥಿಂಗ್ ಇರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂದರೆ, ನಾವು ಇದನ್ನು ಬಿಲೋ 0.5 to 5 ಓಮ್ಸ್ ಅರ್ಥಿಂಗ್ನ ಮಾಡಿರ್ತೀವಿ. ಸೊ ಅದು ಇಂಪಾರ್ಟೆಂಟಾಗಿ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ. ಮತ್ತು ಇದನ್ನು ಇಯರ್ಲಿ ಒನ್ ಟೈಮ್ ಮೇಂಟೆನೆನ್ಸ್ ಚೆಕ್ ಮಾಡ್ಕೊಂಡಿರಬೇಕು. ಮತ್ತು ಸಮ್ಮರ್ ಟೈಮಲ್ಲಿ ಮತ್ತು ಇದರಲ್ಲಿ ರೈನಿಂಗ್ ಟೈಮಲ್ಲಿ ಕೂಡ ನಾವು ಅದನ್ನು ಇಂಪಾರ್ಟೆಂಟಾಗಿ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಇದ್ರ ಬಗ್ಗೆ ಏನಪ್ಪ ಅಂದರೆ, ಮೇನ್ ಇಂಪಾರ್ಟೆಂಟು ಇದೇನೆ, ಸೇಫ್ಟಿಗೋಸ್ಕರನೇ ನಾವು ಅರ್ಥಿಂಗ್ಗಳನ್ನ ಇಂಪಾರ್ಟೆಂಟಾಗಿ ಮೇಯ್ನಾಗಿ ಮಾಡೋದು. ಮತ್ತು ಅದನ್ನು ಮೇಂಟೆನೆನ್ಸ್ ಕೂಡ ಹಂಗೆ ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಮಗೆ ನ್ಯೂಟ್ರಲ್ ಪಾಯಿಂಟ್ ಅನ್ನೋದು ಎಲ್ಲಿಂದ ಸಿಗುತ್ತಾ ಹೋಗುತ್ತೆ ಅಂದರೆ, ನಮಗೆ ಡೈರೆಕ್ಟ್ ಸಬ್ಸ್ಟೇಷನಿಂದ ಬರುವಾಗ ನ್ಯೂಟ್ರಲ್ ಪಾಯಿಂಟ್ ಸಿಗೋದಿಲ್ಲ. ಮತ್ತು ಅದರಲ್ಲಿ ನಮಗೆ ನ್ಯೂಟ್ರಲ್ ಪಾಯಿಂಟ್ ಸಿಗೋದು ಯಾವಾಗ ಅಂದರೆ, ಯಾವಾಗ ಟ್ರಾನ್ಸ್ಫಾರ್ಮರ್ ಸಪ್ಲೈ ಬರುತ್ತೆ ನಮಗೆ ಸಬ್ಸ್ಟೇಷನಿಂದ, ಟ್ರಾನ್ಸ್ಫಾರ್ಮರ್ ನ್ಯೂಟ್ರಲ್ ಪಾಯಿಂಟ್ ಸಿಗುತ್ತೆ. ಇಲ್ಲಪ್ಪ ನಮಗೆ ಅದರಲ್ಲಿ 2 ಕನೆಕ್ಷನ್ ಇರುತ್ತೆ, ಸ್ಟಾರ್ ಮತ್ತು ಡೆಲ್ಟಾ ಇರುತ್ತೆ. ಡೆಲ್ಟಾ ಬಂದ್ಬಿಟ್ಟುತ್ತೆ ಪ್ರೈಮರಿ ಸೈಡ್ ಇರುತ್ತೆ, ಸ್ಟಾರ್ ಬಂದ್ಬಿಟ್ಟು ಸೆಕೆಂಡರಿ ಸೈಡ್ ಇರುತ್ತೆ. ಸೊ ಸೆಕೆಂಡರಿ ಸೈಡ್ ಇರೋ ಸ್ಟಾರಲ್ಲಿ ಏನಪ್ಪ ಅಂದರೆ, ಕಾಮನ್ ಆಗಿ ಸೆಂಟ್ರ್ ಪಾಯಿಂಟ್ ಯಾವುದು ಬರುತ್ತೆ ಅದರಿಂದ ನಾವು ನ್ಯೂಟ್ರಲ್ ಪಾಯಿಂಟ್ನ ತಗೊಳ್ತೀವಿ. ಸೊ ಅಲ್ಲಿಂದ ನ್ಯೂಟ್ರಲ್ ನಮ್ಗೆ ಸಿಗ್ತಾ ಹೋಗುತ್ತೆ. ಲೈನಿಂದ ಏನು RYB 3 ಫೇಸ್ ಬಂದಿರುತ್ತೋ ನಮಗೆ ನ್ಯೂಟ್ರಲ್ ಪಾಯಿಂಟು ಈ ಪ್ರೈಮರಿ ಸೈಡಲ್ಲಿ ಡೆಲ್ಟಾ ಇರುತ್ತೆ, ಸೆಕೆಂಡರಿ ಸೈಡಲ್ಲಿ ಸ್ಟಾರ್ ಇರುತ್ತೆ. ಈ ಸ್ಟಾರಿಂದ ಸೆಂಟ್ರಲ್ ಪಾಯಿಂಟ್ ಕಾಮನ್ ಏನು ಸಿಗುತ್ತೆ ಅದೇನೇ ನ್ಯೂಟ್ರಲ್ ಪಾಯಿಂಟ್ ಆಗಿರುತ್ತೆ. ಸೊ ನಾವು ಅಲ್ಲಿಂದ ನ್ಯೂಟ್ರಲ್ ಪಾಯಿಂಟ್ ಏನೋ ಯೂಸ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಅಲ್ಲಿಂದಲೇ ನಾವು ಅರ್ಥಿಂಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದು ಬಾಡಿ ಅರ್ಥಿಂಗು ಆಲ್ಸೋ ಸೇಮ್ ಹಂಗೇನೆ. ಲೀಕೇಜ್ ಕರೆಂಟು ಇವಾಗ 0.5 to 5 ಓಮ್ವರೆಗೂ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಇವಾಗ ಯಾವುದೋ ಒಂದು ಎಕ್ವಿಪ್ಮೆಂಟಲ್ಲಿ ಕರೆಂಟ್ ಲಾಸ್ ಇದ್ದು ಅದು ನಮಗೆ ಕರೆಂಟ್ ಪಾಸ್ ಆಯಿತು ಅಂದರೆ ಅದು ನಮ್ಮ ಬಾಡಿಗೆ ಹೊಡೆಯೋದಿಲ್ಲ, ಯಾಕಂದರೆ ಅದು ಗ್ರೌಂಡ್ಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಂಪಾರ್ಟೆಂಟಾಗಿ ಮೇಯ್ನಾಗಿ ಅರ್ಥಿಂಗ್ ಮಾಡಿಸ್ಬೇಕು, ಅರ್ಥಿಂಗ್ ಮೇಂಟೈನ್ ಮಾಡಬೇಕು. ಎಕ್ಸಾಮ್ ಇಷ್ಟೇ. ಸೊ ಇನ್ನೂ ಏನಾದರೂ ಪಾಯಿಂಟ್ಸ್ ಬೇಕಿತ್ತು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಇದು ಹೇಳ್ತಾ ಹೋದರೆ ಇನ್ನೂ ತುಂಬ ಡೀಪ್ ಆಗಿದೆ. ಪ್ರೆಸೆಂಟ್ ಜನರಲಾಗಿ ಇಷ್ಟು ಸಾಕು ಅಂದ್ಕೊಳ್ತೀನಿ. ಸೊ ಇದೇನಪ್ಪ ಈ ವಿಡಿಯೋ ಅಂದರೆ, ಟೆಕ್ನಿಕಲಿ ಟೀಮ್ಗಳಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ನಾನು ಆಲ್ಸೋ ಟೆಕ್ನಿಕಲಿ ಬಗ್ಗೆ ಮಾಡ್ತಾ ಇರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.